ವೇದ ತೋರಿದ ದಾರಿಯಲ್ಲಿ ನೀನು ಕರ್ಮವನ್ನು ಮಾಡಿದೆಯಾದರೆ ನೀನು ಮಾಡಿದ ಕರ್ಮವು ಈಶನಿಗೆ ಪೂಜೆಯಾಗಿ ಪರಿಣಮಿಸುವುದರಲ್ಲಿ ಸಂಶಯ ಇಲ್ಲ. ಪೂಜೆ ಪ್ರಸಾದದಲ್ಲಿ ಪರ್ಯವಸಾನ ಆಗತ್ತೆ, ಮತ್ತೆ ವಿಷಾದ ಇಲ್ಲ. ಕಣ್ಣಪ್ಪ ಹೇಗೆ ಕಣ್ಣಪ್ಪನಾದ? ಅದನ್ನು ಕಣ್ಣಪ್ಪ, ಕಣ್ಣ ಮುಕ್ಕಣ್ಣ. ಒಂದು ಕಥೆಯ ಪ್ರಕಾರ ಅವನಿಗೆ ಕನಸು ಕಟ್ಟಿದಂತೆ, ಶಿವನ ಕನಸು. ನಾನು ಇಲ್ಲಿ ಇದ್ದೇನೆ, ನನ್ನನ್ನು ಪೂಜೆ ಮಾಡು ಅಂತ ಶಿವ ಹೇಳಿದಾಗ ಆಯ್ತಂತೆ ಕನಸಿನಲ್ಲಿ. ಎಚ್ಚೆತ್ತು ನೋಡುವಾಗ ಹತ್ತಿರದಲ್ಲಿ ಶಿವಲಿಂಗ ಇದೆ. ಬೇಟೆಗಾಗಿ ಆತ ಕಾಡಿಗೆ ಬಂದಿದ್ದವನು, ಬೇಟೆಯಾಡಿ ಬಳಲಿ ಮೈ ಮರೆತು ಮಲಗಿದ್ದವನು. ಕನಸಿನಲ್ಲಿ ಶಿವನ ದರ್ಶನ. ನನ್ನನ್ನು ಯಾಕೆ ಉಪೇಕ್ಷೆ ಮಾಡ್ತೀಯೇ? ನನ್ನನ್ನು ಪ್ರತೀಕ್ಷೆ ಮಾಡು, ನಿರೀಕ್ಷೆ ಮಾಡು, ನನ್ನನ್ನು ಪೂಜಿಸುವಂತ ಶಿವನೇ ಹೇಳಿದ ಹಾಗೆ. ಆ ಕನಸು ಕನಸಾಗಿರಲಿಲ್ಲ, ನನಸಾಗಿತ್ತು. ಯಾಕೆಂದ್ರೆ ಕಣ್ಣಪ್ಪ ಕಣ್ಣು ತೆರೆದಾಗ ಕಣ್ಣು ಮುಂದೆ ಶಿವಲಿಂಗ ಇತ್ತು. ಕಣ್ಣಪ್ಪ ಮುಕಣ್ಣಪ್ಪ ಭೇಟಿಯಾಗಿದ್ದು ಹೀಗೆ ಅಂತ ಒಂದು ಕಥೆಯ ಪ್ರಕಾರ. ಆದರೆ ಅದಕ್ಕಿಂತ ವಿಶೇಷ ಅವನು ಪೂಜಿಸಿದ ರೀತಿ. ಪರ್ವತದ ಕೆಳಗೆ ಸ್ವರ್ಣಮುಖಿ ನದಿ ಹರಿತಾ ಇದೆ. ಅಲ್ಲೇ ಕಾಡಿನಲ್ಲಿ ಬೇಕಾದಷ್ಟು ಹೂಗಳಿದೆ. ನೈವೇದ್ಯಕ್ಕೆ ಹುಡುಕೋದು ಬೇಡ, ಅವನೇ ಭೇಟಿಯಾಡಿದ ಕಾಡು ಪ್ರಾಣಿಗಳ ಮಾಂಸ ಇದೆ. ಅವನಿಗೆ ಪೂಜಾ ವಿಧಿವಿಧಾನದ ಬಗ್ಗೆನೂ ಗೊತ್ತಿಲ್ಲ, ಆದರೆ ಅಷ್ಟು ಗೊತ್ತು ಅವನಿಗೆ. ಪೂಜೆ ಅಂದರೆ ಅಭಿಷೇಕ, ಪೂಜೆ ಅಂದರೆ ಅಲಂಕಾರ, ಪೂಜೆ ಅಂದರೆ ನೈವೇದ್ಯ, ಅಷ್ಟೊಂದು ಗೊತ್ತವನಿಗೆ. ಹಾಗಾಗಿ ಆ ಕಾಡಿನಲ್ಲಿ ಓಡಿಯಾಡಿ ಒಂದಷ್ಟು ಹೂಗಳನ್ನು ಕೊಯ್ದು ತಲೆಯಲ್ಲಿ ಸಿಕ್ಕಿಸ್ಕೊಂಡಂತೆ. ಆ ಹೂಗಳನ್ನು ಸ್ವರ್ಣಮುಖಿಯ ನದಿಯ ನೀರನ್ನು ಬಾಯಲ್ಲಿ ತುಂಬಿಕೊಂಡಂತೆ. ಪಾತ್ರೆ ಇಲ್ಲ ಪಾಪ, ಬಾಯಲ್ಲಿ ತುಂಬಿಕೊಂಡಂತೆ. ಮೇಲೆ ಬಂದು ಬಾಯಿಂದ ಅಭಿಷೇಕ. ಗಂಡೂಷಾಂಬುನಿಷೇಚನಂ. ಗಂಡೂಷ ಅಂದರೆ ಅದೇ ಬಾಯಿ ಮುಕ್ಕಳಿಸೋದ ನೀರಿಗೆ ಗಂಡೂಷ ಅಂತ ಹೆಸರು ಸಂಸ್ಕೃತದಲ್ಲಿ. ಆ ಗಂಡೂಷಾಂಬು, ಗಂಡೂಷ ಜಲ, ಬಾಯಿ ಮುಕ್ಕಳಿಸದ ನೀರು. ಅದರಿಂದ ಆ ಪುರಹರನಿಗೆ ದಿವ್ಯಾಭಿಷೇಕವಾಯಿತು. ಅಭಿಷೇಕ ಮಾಡಿದ. ಆಮೇಲೆ ಅಲಂಕಾರ ಮಾಡಬೇಕಲ್ಲ, ತಲೆಯಲ್ಲಿ ಸಿಕ್ಸ್ಕೊಂಡು ಹೂವಿಂದ ಅಲಂಕಾರ ಮಾಡಿದಂತೆ. ಅದನ್ನು ಶಿವನ ತಲೆ ಮೇಲೆ ಇಟ್ಟಂತೆ. ಮೊದಲು ತನ್ನ ತಲೆ, ಆಮೇಲೆ ಶಿವನ ತಲೆ ಅಂತ ಆಗಿದೆ. ಗೋದಾಬಾಯಿ ಕಥೆ ಜೊತೆಗೆ ಇದೆ. ಆಮೇಲೆ ಮಾಂಸ ಶೇಷ, ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕಬಲಂ. ನೈವೇದ್ಯ ಮಾಡಬೇಕಾಗಿತ್ತು. ಅಲ್ಲಿ ಶಬರಿ ಬರ್ತಾಳೆ. ಯಾಕೆಂದ್ರೆ ಮೊದಲೇ ಇವನು ತಿಂದಾಗಿದೆ, ರುಚಿ ನೋಡಿ ಆಗಿದೆ ಅವನಿಗೆ ಹೇಗಿದೆ ಅಂತ. ಅದೇ ನೈವೇದ್ಯ ಅಂತ. ಯಾರು ಕಣ್ಣೀರಲ್ಲ ಮಾಡೋ ಕೆಲಸವಾಯಿತು. ನಿನ್ನ ಕಣ್ಣಪ್ಪ ಅವನು. ಆ ಪೂಜಾರಿಗೂ ಹಾಗೆ ಅನ್ನಿಸ್ತು ಅಂತ, ಆ ದೇವಸ್ಥಾನದ ಪೂಜಾರಿಗೂ. ಏನು ಪೂಜೆ ಇದು, ಏನು ಕಣ್ಣಪ್ಪ ಇವನು. ಪೂಜಾರಿಯ ಕಣ್ಣು ತೆರೆಸೋದಕ್ಕೆ ಶಿವ ತನ್ನ ಕಣ್ಣಲ್ಲಿ ರಕ್ತ ಸುರಿಸಿದ. ಪೂಜಾರಿಯ ಕಣ್ಣು ತೆರೆಸೋದಕ್ಕೆ ಶಿವ ತನ್ನ ಕಣ್ಣಲ್ಲಿ ರಕ್ತ ಸುರಿಸಿದ. ಆದರೆ ಅದನ್ನ ಕಣ್ಣಲ್ಲಿ ನೋಡೋಕೆ ಅವನಿಗೆ ಸಮಾಧಾನ ಆಗಲಿಲ್ಲ. ಕಣ್ಣಪ್ಪನಿಗೆ ತನ್ನ ಕಣ್ಣಲ್ಲಿ ನೋಡಿ ಸುಮ್ಮನೆ ಇರಲಿಕ್ಕೆ ಸಮಾಧಾನ ಆಗಲಿಲ್ಲ. ಏನು ಪರಿಹಾರ ಅಂದರೆ, ತನ್ನ ಕಣ್ಣು ಚೆನ್ನಾಗಿದೆಯಲ್ಲ ಅದನ್ನೇ ಶಿವನಿಗೆ ಇಟ್ಬಿಡ್ತೇನೆ. ನೋಡಿ ನಾವು ಹೀಗೆ ಮಾಡ್ತೇವೆ ಅಂತ, ನಮ್ಮಲ್ಲಿ ಯಾವುದು ಚೆನ್ನಾಗಿದೆಯೋ ಅದನ್ನು ದೇವರಿಗೆ ಕೊಡ್ತೇವೆ ಅಂತ. ದಾನ ಮಾಡಬೇಕಾದ್ರೆ ನಿಯಮ ಹಾಗೆ. ದಾನವೆಲ್ಲವೂ ದೇವರಿಗೆ. ನೀವು ಬ್ರಾಹ್ಮಣರಿಗೆ ಮಾಡಿ, ಬಡಬಗರಿಗೆ ಮಾಡಿ, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಮಾಡಿ, ದೇವರ ನೆನಪು ಮಾಡಿ ಕೊಡೋದು. ಕೊಟ್ಟರೆ ಮಾತ್ರ ದಾನ ಅಂತ ಆಗೋದು. ಇಲ್ಲಾಂದ್ರೆ ಅಹಂಕಾರ ಅಷ್ಟೇ, ಅದು ದಾನ ಅಲ್ಲ. ಹಾಗೆ ಕೊಡುವಾಗ ಉತ್ಕೃಷ್ಟವಾದ್ದನ್ನು ಕೊಡ್ತೇವೆ ನಾವು ಅಂತ. ನಿಮಗೆ ನಚಿಕೇತನ ಕತೆ ಗೊತ್ತಿದೆ. ನಚಿಕೇತ ಆಗಿದ್ದೇ ಹಾಗೆ. ಅವನಪ್ಪ ಯಾತಕ್ಕೂ ಬರೆದಿರೋದನ್ನು ದಾನ ಕೊಡ್ತಾ ಇದ್ದಾನಂತೆ. ನನ್ನನ್ನು ಯಾರಿಗೆ ಕೊಡ್ತೀಯ ದಾನ ಅಂತ ಕೇಳಿದ ಮಗ. ಸಣ್ಣವರು ಅವ್ರು ಇದ್ದಲ್ಲಿ ಇರಬೇಕು, ಏನು ದೊಡ್ಡ ಮಾತಾಡೋದಂದ್ರೆ ಏನೊಂದು ಕೋಪ ಬಂತು ತಂದೆಗೆ. ಹಾಗಾಗಿ ನಿನ್ನನ್ನು ಯಮನಿಗೆ ಕೊಡ್ತೇನೆ ಅಂತ ಹೇಳಿದಾಗ ಯಮನ ಊರಿಗೆ ಹೊರಟ ಅವನು ನಚಿಕೇತ. ಹಾಗೆ ನಚಿಕೇತ ಯಮನೂರಿಗೆ ಹೋಗಿದ್ದು, ಯಮನನ್ನು ಗೆದ್ದಿದ್ದು ಅವನು ಅಂತ. ಯಮನನ್ನು ಗೆಲ್ಲೋ ದಾರಿಯನ್ನು ಪ್ರಪಂಚಕ್ಕೆ ತಿಳಿಸಿದ್ದು ಕಠೋಪನಿಷತ್ತಿನ ಮೂಲಕ. ಇದು ತುಂಬ ಮುಖ್ಯವಾದ್ದು. ನಮಗೆ ಯಾವುದು ಶ್ರೇಷ್ಠ ಅಂತ ಅನ್ನಿಸ್ತದೋ ಅದನ್ನು ದೇವರಿಗೆ ಕೊಡಬೇಕು. ತನ್ನ ಕಣ್ಣು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಜವಾಗಿಯೂ ಒಂದು ಕಣ್ಣು ಚೆನ್ನಾಗಿತ್ತು. ಕನಸಲ್ಲಾದರೂ ಶಿವನನ್ನು ನೋಡಿದ ಕಣ್ಣು ಅದು ಚೆನ್ನಾಗಿಲ್ಲದೆ ನೀನು. ಹಾಗಾಗಿ ತನ್ನ ಕಣ್ಣನ್ನೇ ಕಿತ್ತು
ಆ ಶಿವನ ಕಣ್ಣಿನಲ್ಲಿ ಇಟ್ಟ. ನೀವು ಗಮನಿಸಿ ಅದನ್ನ ಅಂತ, ತನ್ನ ಕಣ್ಣನ್ನು ಶಿವನ ಕಣ್ಣಲ್ಲಿ ಇಟ್ಟ ಅಂತ. ಇನ್ನೊಂದು ಕಣ್ಣಿಂದ ರಕ್ತ ಬರೋಕ್ಕೆ ಶುರುವಾಯ್ತಂತೆ ಶಿವನಿಗೆ. ಅಂದರೆ ಕೊಡುವಂತ ಮತ್ತು ಅಂತ ಅವನಿಗೂ ಒಂದು ಆಸೆ ಆಗೋ ಥರ ಆಗಿರ್ಬೋದು ಬಹುಶಃ ಅಂತ ಕಂಡಪ್ಪನ ಭಾವ ಅಂತ. ಆಗ ಇನ್ನೊಂದು ಕಣ್ಣನ್ನು ಶಿವನ ಕಣ್ಣಲ್ಲಿ ಇಡಬೇಕು ಅಂದರೆ ತಾನು ಕುರುಡಾಗ್ತಾನಲ್ಲ, ಗುರುತಿ ಅನ್ನುವಂತ ತನ್ನ ಪಾದವನ್ನು ಶಿವನ ಕಣ್ಣಿನ ಪಕ್ಕ ಇಟ್ಕೊಂಡು ಗುರುತು ನೋಡಿಕೊಂಡು ಇನ್ನೊಂದು ಕಣ್ಣನ್ನು ಕೀಳಕ್ಕೆ ಹೋದಾಗ ಶಿವನೇ ಸಾಕು ಸಾಕು ಅಂತ ಪ್ರತ್ಯಕ್ಷ ಆಗುವಾಗ ಆಯಿತು ಅಂತ. ಕಣ್ಣಪ್ಪ ಅಂದರೆ ಯಾರು ಹೀಗೆ ಮಾಡ್ತಾರೆ ಹೇಳಿ? ಕಣ್ಣನ್ನೇ ಕಿತ್ತು ಕೊಡುವವರು. ಹಾಗೆ ಕಣ್ಣಪ್ಪ ಅವನು, ಭಕ್ತಾಗ್ರೇಸರವನು.